ಸಾರಥಿ, ಈ ಸುಂದರ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಹೇಳುತ್ತೇನೆ, ಚೆನ್ನಾಗಿ ಕೇಳು. ಹಸ್ತಿನಪುರದ ಅರಸನಾದ ದುರ್ಯೋಧನ ಸಂಗಡ ಜೂಜವನ್ನಾಡಿ ಸಕಲ ಐಶ್ವರ್ಯವನ್ನು ಸೋತು 2 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಕೈಗೊಂಡ ನಿಮಿತ್ತ ಪೂರ್ಣವಾಯಿತು. ಕಂಡಿಯಾ ಸಾರಥಿ? ನಾನು ಜನ್ಮ ಜಾಡನು. ಈ ಸಮಯದಲ್ಲಿ ನನ್ನ ಪ್ರಾಣಕ್ಕೆ ಒಡೆಯನಾಗ ನಾನು ಭಯಗ್ರಸ್ತನಾಗಿ ನನ್ನನಿಗೆ ಬಂದಿರುವ ಪಾರ್ಥ ಧನುಂಜಯ ಸಮರ್ಥ ಏ ಸವ್ಯಸಾಚಿ ನಮಸ್ಕರಿಸುವೆನು. ಮನು ಎಂಬ ಮಧುಮಾಸಕ್ಕೆ ನೀನೇ ವಸಂತರಾಜ, ನೀನೇ ತತ್ವಧಾರಕ. ಇದು ಅಲ್ಲದ ವ್ಯಕ್ತಿ ಜನಹೃದ ಎಂಬ ಗುಣವೆಂಬ ಮನವೆಂಬ ಸತ್ಯನಂದ ಪರಿಪೂರ್ಣ ಎಂಬ ಪಂಚಸರುಳ್ಳ ಪರಮಾತ್ಮನ ಮೆಚ್ಚಿಕೆ. ಏ ತಾತ ಜಾತ್ರೆ ನಿಜವೆಂದು ಈ ಲೋಕ ಜನರು ನಿನ್ನ ಮೆಷ್ಟಂ ಕೀರ್ತನ ಮಾಡಿದರು ತೀರದು. ನಮೋ ನಮ ಪಾರ್ಥ, ಎನ್ನ ರಕ್ಷಿಸೋ ರಕ್ಷಿಸು ತಂದೆ, ನೀ ಕಾಯಬೇಕು ಮುಂದೆ. ಹೇ ಪಾರ್ಥ, ಸತ್ಯ ಇಂದಿಗೆ ನಾನು ಬದುಕಿದೆಯ ಶಂಕರ. ಹೇ 3 ಲೋಕದ ಗಂಡನೆಂದು ಕಾಲ್ಪೆಂಡಂ ಧರಿಸಿದ ನಡುಪಾಂಡವ, ಕೇಳನ್ನ ವಿಧಾನವ. ನಾನು ನಿಮ್ಮ ಪಾದ ಸೇವಕನು, ಮಣಿಮಂತಿ ಮಗನಾದ ಗಂಧರ್ವ ಗಯನು. ನಿಮ್ಮ ಪಾದ ಪಂಕಜವು ಮರೆವು ಕುಳಿದುಕೊಂಡೆನು. ಪಾರ್ಥ, ನೀನೇ ಸಮರ್ಥ. ಇದು ಅಲ್ಲದೆ ಊರೇಳಿ ಬಾಯಿಗೆ ತಂದು ನುಂಗಲಿಕ್ಕೆ
ಮತ್ತೇನು ಹೇಳಲಿ? ತಮ್ಮ ಗಂಧರ್ವ ಹಾ ಹೇ ಅರ್ಜುನ, ಶ್ರೀ ಗುರು ಸಂಬಲಿಂಗನ ಪಾದ ಸಾಕಿ ಹಾಗೆ ಒಂದಾದರ ಮಾತನ್ನು ಹೇಳು ಅಂಜಬೇಡ. ಹೇಳಿದ ಮಾತು ಕೇಳಿ ಪಾಲಿಸುವೆನು. ಎಲ ಗಯ ಹಾ ಹೇ ಪಾರ್ಥ, ಇಲ್ಲವೆಂಬರ ಮಾನಂ ಕೈ ಭಯಮಳಿ ಮೇಲೆ ಪರ್ವತದ ಮೇಲೆ ಏವತ್ತ ಒಂದು ಏನೇ ಹೊರಗಿದರೆ ಹೊರಗಬಹುದು. ಮೇಲೆ ಪರ್ವತದ ಮೇಲೆ ಗಮನ ಹುಟ್ಟಿದರೆ ಹುಟ್ಟಬಹುದು. ಎನ್ನ ಮಾತಿಗೆ ಇಬ್ಬರು ಈತಗಳನ್ನು ತಂಗೂರು ಮಾಡಿಸುತ್ತಾನೆ ಹೋದ. ಆ ಹೋಗಿದ್ದೆ ನಾನು ವೈಕುಂಠಪತಿ ಮುರಳಿಗೆ ಶತ್ರುವಾದೆ. ಏನು ಕಾರಣವೆಂದರೆ ಎಂದಿನಂತೆ ಸತ್ಯ ಲೋಕ ಮಾರ್ಗವಾಗಿ ಹೋಗುವ ಸಮಯದಲ್ಲಿ ಕೃಷ್ಣನ ಸಮುದ್ರ ತೀರದಲ್ಲಿ ಕುಳಿತು ಸೂರ್ಯನಿಗೆ ಅರ್ಘ್ಯ ಕೊಟ್ಟಿದ್ದೆ. ಕೇಳಿದೆಯ ಪಾರ್ಥ, ನಾನೇರಿದ ಕುದುರೆಯ ದೊಲ್ಲು ಕೃಷ್ಣನ ಕರದಲ್ಲಿ ಬಿದ್ದಿರದಿಂದ ಕೋಪಚಿತ್ತನಾಗಿ ಮನ ಮಂದಿ ಶಿರ ಕತ್ತರಂತೆ ಚಕ್ರಕ್ಕೆ ಅಪ್ಪಣೆ ಕೊಟ್ಟಂತೆ. ನಮೋ ನೀನಾಗಿದ್ರಿಂದ ಭಯಗ್ರಸ್ತನಾಗಿ ನಿನ್ನ ಮರೆವಕ್ಕೇನು ಪಾಲಿಸೈ ಪಾರ್ಥ, ನೀನೇ ಅತಿ ಸಮರ್ಥ. ಒಯ್ಯೋ ಸ್ವಚ್ಛ ಅಗದನ ಸಂಗಡ ಏನು ಮಾಡಲಿ? ಶ್ರೀಹರಿಯೇ ಮೋಹನ ಶ್ರೀಯೇ, ಎಂತ ಆಶ್ಚರ್ಯವು! ಗೋವಿಂದ ಮೊದಲಿದಲ್ಲೋ ಕುಂದ. ಅಯ್ಯೋ ಅಷ್ಟೆಲ್ಲರನ್ನು ಕುಡಿಯುವ ಚಿಕ್ಕ ಮಕ್ಕಳ ಮೇಲೆ ಬೆಟ್ಟಲಿಕ್ಕೆ ಇದು ನನಗೆ ತಿಳಿಯಲಿಲ್ಲ. ಇಲಿಯಂಬಡಿ ಬೇಕೆಂದರೆ ಸೂಲನಿಂದ ಕೇಸುವ ವ್ಯಕ್ತಿಗೆ ನಾನು ಎರಡನ್ನು ನಡೆಯಲಿ ಈ ಜನರು ದೊಡ್ಡದನ್ನು ಕಳೆದ ಮುಟ್ಟಿ ಜೀವದಾನ ಹರಿಯಂ ಕೊಟ್ಟೆ. ಅರಳೆಯ ಗುಡ್ಡಕ್ಕೆ ದತ್ತನವರಿಗೆ ಮಿಟ್ಟೆ ನಾವು ಕೆಟ್ಟೆ ಕೆಟ್ಟೆ. ಶಿವದು ಶಿವದು ಮೋಸವಾಯಿತಲ್ಲೋ ದೂತ ಆದ ಮಾತು ಏನು ಮತ ತೆಲ್ಲಿಗೆ ದತ್ತ ಸಾಕ್ಷಾತ್ ಲಕ್ಷ್ಮೀ ಪ್ರಾಣವಾದ ಎಂತಾದ್ರೂ ಬಂಧ ಮಾಡಿಕೊಂಡು ಏನನ್ನು ತನ್ನೆಲ್ಲ ಗಾಂಡಿ ಹಿಡಿದುಕೊಂಡು ಸತ್ಯಕ್ಕೆ ಬಂದ ತಂತ್ರಿತವನ್ನು ಮಾಡಲಿ. ಎಷ್ಟು ಬುದ್ಧಿದ್ದರ ಖಾಲಿ ಎನ್ನ ವಚನವನ್ನು ಸುಡಲಿ. ಈಯಲ ದೂತ ಆದ ಮಾತು ಏನು ಮತ ಸಾಕ್ಷಾತ್ ಲಕ್ಷ್ಮೀ ಪ್ರಾಣವಾದ ಇಂಥಾದ್ರೂ ಬಂಧ ಮಾಡಿಕೊಂಡು ಏನನ್ನು ತನ್ನೆಲ್ಲ ಗಾಂಡಿ ಹಿಡಿದುಕೊಂಡು ವೈಕುಂಠ ಬದಿಯ
ಸಜ್ಜಿ ನೀನು ಯಾತಕ್ಕೆ ರೋದನ ಮಾಡಿದ್ದೀವಿ ಪರಿಪರಿಂದ ದುಃಖ ಆಗ್ತೀವೋ ಕೆಳಗಿ ಬಾಳಬೇಕಾದರೆ ನಾನು ಹಣವಂತರಂತೆ ಚಿರಂಜೀವಿ ಹೇಗೆ ದಾರಿಗಾದರೂ ಒಂದು ದಿವಸ ನಿಶ್ಚಯವಾಗಿ ಮರಣ ಬರುವುದು ಅಥವಾ ಮುಂದೆ ಬಾಳಿದರೆ ನನಗ ಬ್ರಹ್ಮ ಬಿಟ್ಟ ಬರುವುದೇನು ಅದಕ್ಕೆ ನಾನು ಹಂದುವುದಿಲ್ಲ ನಾನು ನಿನ್ನ ಪಡೆಯದೆ ಹರಿಯದೆ ಬಂದೆನು ಬಂದದಕ್ಕೆ ಒಂದು ಗಳಿಗೆ ಮಾತ್ರ ಸಮಾಧಾನ ಆಯ್ತಲ್ಲ ಸಹಜ ಹೋಗಿ ಬರ್ತೇನೆ ಕೇಳಿದ ಪಾರ್ಥ ವಚನ ಕೊಟ್ಟು ಕೆಳಬೇಡ ಅರ್ಥ ಪರ್ವತದ ಮೇಲೆ ಕಮಲ ಹುಟ್ಟಿದ್ರೆ ಉತ್ತಮದು ಮರಕ್ಕೆ
ಪಂಕಜಾಪ್ತ ಉತ್ಕಟ್ ಸದಾಮನಂದ ಕರನಾದ ಕಂದುಳಿತ ಯಾವ ವಿಶ್ವವನ್ನು ಮುಖಕೇತನವಾಗಿ ಚತುರ್ವಿದ್ಯಾ ಪುರುಷಾರ್ಥ ಪ್ರದಾಯಕ ನೆನೆಸಿ ಶಂಕು ಚಕ್ರ ಗದಾಂಕಿತ ಭಯ ಅಸ್ತ್ರ ದ್ರೋಣ ಸ್ಥಿರದಲ್ಲಿಟ್ಟು ತಕ್ಷಣವೇ ಚತುರ್ದಶಿ ಭುವನಾದಿ ಮರ್ತ್ಯಕ್ಕೆ ಸ್ಥಿರ ಮಾಡಿ ಬ್ರಹ್ಮ ಪ್ರಳಯಗಳನ್ನು ಎಷ್ಟಿದ್ದರೂ ನಷ್ಟವಾಗದೆ ಮಹಾಪದವಿಯನ್ನು ಕೊಟ್ಟು ರಕ್ಷಿಸಿದ ಶ್ರೀಮನ್ನಾರಾಯಣ ಪರಮ ಪುರುಷ 14 ಲೋಕಗಳನ್ನು ಕುಕ್ಷಿಯೊಳಗಿಟ್ಟು ರಕ್ಷಿಸುವ ತಾರಾಕ್ಷ ಚರಣವಿದ್ದು ಭಕ್ತರ ಸೇವಾನುಕೂಲ ಯಮದೇವರ ಮಹಾಮಂತ್ರ ಸಂಜೀವಿತ ಧರ್ಮರಾಯನನ್ನು ತಿಳಿಯಲೇ ಈ ಸಾರಥಿಯ ಜಾಗೃತಿ ತಾವೇ ಧರ್ಮರಾಜ ಮಹಾರಾಜರಾದ ಒಳ್ಳೆಯ ದೇವಾಗಿ ಸುಂದರ ಧರ್ಮಕ್ಕೆ ಬಂದ ಕಾರಣ ಕೇಳಿದೆ. ಬಳಿಗೆಯಲೇ ಈ ಸಾರಥಿ ಆ ಹೋರಾಜ ಈ ಸುಂದರ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಹೇಳುತ್ತೇನೆ, ಚೆನ್ನಾಗಿ ಕೇಳು. ಅದೇ ಹೇಳಪ್ಪ. ಹಸ್ತಿನಪುರದ ಅರಸನಾದ ದುರ್ಯೋಧನ ಸಂಗಡ ಜೂಜವನ್ನಾಡಿ ಸಕಲ ಐಶ್ವರ್ಯವನ್ನು ಸೋತು 12 ವರ್ಷ ವನವಾಸ 1 ವರ್ಷ ಜ್ಞಾತವಾಸವನ್ನು ಕೈಗೊಂಡ ನಿಮಿತ್ತ ಬರುಣವಾಯಿತು. ಕಂಡಿಯ ಸಾರಥಿ ಆ ಹೋರಾಜ ಬಂದವನ ಆನಂದ ಕೇಳಿ ಮಾತಾಡಿದ್ರೆ ಯಾರು ಕೈಯ ದೊಡ್ಡ ಗದಾ ಪದ ಒಂದೊಂದು ಬಂಡಿ ಅಲ್ಲ